ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಾನು ಒಂದು ಅಮೆಝಾನಿಂದ ಒಂದು ಪಾರ್ಸಲ್ ತರಿಸಿದ್ದೀನಿ ನೋಡಿ. ಅಮೆಝಾನಿಂದ ತರಿಸಿದ್ದೀನಿ. ಇದೇನೆಂದರೆ ಟಪಾರಿಯ ಒಂದು ಡಿಜಿಟಲ್ ಟೆಸ್ಟರ್, ಸರಿನಾ? ನೋಡ್ತಾ ಇರ್ಬೋದು ನೀವು, ಟಪಾರಿಯ 12 ವೋಲ್ಟ್ ಟು 250 ವೋಲ್ಟ್ AC DC ಅಂತ ಬರ್ದವ್ರೆ. ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಹಿಂದೆ ನಮಗೆ ಕೊಟ್ಟವ್ರೆ, ಇಲ್ಲಿ ಪ್ರೈಸು ಕೂಡ ಮೆನ್ಷನ್ ಮಾಡವ್ರೆ, 152 ರೂಪಾಯಿ ಅಂತ ಅಲ್ವಾ. ಈಗ ನಾವು ಅದನ್ನು ತೆಗ್ದು ಈಗ ಇದನ್ನು ಬಗ್ಗೆ ನೋಡೋಣ. ಇದು ಬಂದು ಒಂದು ನಾರ್ಮಲ್ ಟೆಸ್ಟರ್ ಥರನೇ, ಸರಿನಾ? ನಾರ್ಮಲ್ ಟೆಸ್ಟರ್ ಅಂದರೆ ನಾರ್ಮಲ್ ಟೆಸ್ಟರ್ ಇದು. ಈಗ ನಮಗೆ ಇದರಲ್ಲಿ ನಾವು ಈಗ ಏನಾದ್ರು ಕರೆಂಟ್ ಟೆಸ್ಟ್ ಮಾಡಬೇಕಾದ್ರೆ ಹಿಂಗೆ ಲೈನಲ್ಲಿ ಕರೆಂಟ್ ಇದೆ ಅಂದರೆ ಇದು ಇಂಡಿಕೇಟ್ ಆಗ್ತದೆ. ಆದರೆ ಇದರಲ್ಲಿ ಏನಂದರೆ, ನಾವು ಇದನ್ನು ತಗೊಂಡೋಗಿ ನಾವು ಪ್ಲಗ್ಗಲ್ಲಿ ಹಾಕಿದಾಗ ಇಲ್ಲಿ ಡಿಸ್ಪ್ಲೇ ಐತಲ್ಲ, ಈ ಡಿಸ್ಪ್ಲೇಲಿ ನಮಗೆ ಎಷ್ಟು ವೋಲ್ಟ್ ಬರ್ತೈತೆ ಅಂತ ತೋರಿಸ್ತದೆ ಅಷ್ಟೇ. ಒಂದು ಈ ಡಿಜಿಟಲ್ ಒಂದು ಟೆಸ್ಟ್ರು, ಸರಿನಾ? AC ಆಗಿರ್ಬೋದು, DC ಆಗಿರ್ಬೋದು. DCಲೂ ಅಷ್ಟೇ, ACಲೂ ಅಷ್ಟೇ. ತೊಗೊಂಡೋಗಿ ನಾವು ಒಂದು ಟರ್ಮಿನಲ್ ಇಟ್ಟ ಅಂದರೆ ಇಲ್ಲಿ ಶೋ ಆಗ್ತದೆ 12 ವೋಲ್ಟಾ ಏನು, AC DC ಅಂತೆಲ್ಲ ಶೋ ಆಗ್ತದೆ. ಅದನ್ನು ಹೆಂಗೆ ಅಂತ ನೋಡೋಣ, ಸರಿನಾ? ಈಗ ನಾನಿಲ್ಲಿ ಲೈನ್ನ ತಂದಿದ್ದೀನಿ. ಇದು ಬಂದು ಯಾವುದು ಫೇಸು ಯಾವುದು ನ್ಯೂಟ್ರಲ್ ಅಂತ ನಂಗೆ ಗೊತ್ತಿಲ್ಲ. ನಾನಲ್ಲಿ ಆನ್ ಮಾಡ್ತೀನಿ. ಇದು ಟೆಸ್ಟ್ ಲ್ಯಾಂಪ್ದೆ ಇದು, ಸರಿನಾ? ನಿಮಗೆ ಗ್ಲೋ ಆಗ್ತಿರೋದು ಕಾಣಿಸ್ತಾ ಇರ್ಬೋದು. ಈಗ ನಾನು ಈ ಟೆಸ್ಟರಲ್ಲಾದರೆ ನಾನಿಲ್ಲಿ ಇವಾಗ ಹಿಂಗಿಟ್ರೆ ಇದು ನ್ಯೂಟ್ರಲ್ಲು, ಇಲ್ಲಿ ಬತ್ತಲ್ಲ ಫೇಸ್, ಇದು ಫೇಸು ನೋಡಿ ಬತ್ತು, ಸರಿನಾ? ಈಗ ಈ ಟೆಸ್ಟರಲ್ಲಿ ಏನಂದರೆ ತುಂಬ ಈಸಿ. ಈಗ ನ್ಯೂಟ್ರಲಲ್ಲಿದ್ದರೂ ನೋಡಿ, ನ್ಯೂಟ್ರಲಲ್ಲಿ ನಮಗೆ 12 ವೋಲ್ಟ್ ಅಂತ ತೋರಿಸ್ತೈತೆ, ಸರಿನಾ? ಅಲ್ಲಿ ಪಕ್ಕದಲ್ಲಿ ನಮಗೆ ಒಂದು ಮಾರ್ಕು ತೋರಿಸ್ತೈತೆ ನೋಡಿ, 55 ವೋಲ್ಟು, ಸರಿನಾ? ಈಗ ನಾನು ಅದೇ ಇದರಲ್ಲಿರ್ತೀನಿ, ಫೇಸಲ್ಲಿ ಇರ್ತೀನಿ. ನೋಡ್ಬೋದು ನೀವು ಅಲ್ಲಿ ಮೇಲ್ಗಡೆ ನಮಗೆ ಇಲ್ಲಿ ಈ ಟಾಪಲ್ಲಿ ನಿಮಗೆ ಟಾಪ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಒಂದು ಬಟನ್ ಥರ ಇರ್ತದೆ. ಇದರಲ್ಲಿ ಇಟ್ಬಿಟ್ಟು ನಾನು ಇದರಲ್ಲಿಟ್ಟರೆ ನಮಗಿಲ್ಲಿ ಟೆಸ್ಟರ್ ಥರನೂ ವರ್ಕ್ ಆಗ್ತದೆ. ನಾನು ಟೆಸ್ಟರ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನನಗೆ ವೋಲ್ಟೇಜ್ ತೋರಿಸ್ಬೇಕಂದ್ರೆ ಸುಮ್ಮನೆ ನಾನು ಬೆರಳನ್ನು ಇದನ್ನು ಈ ಸೆನ್ಸಾರ್ ಮೇಲೆ, ಇಲ್ಲಿ ಒಂದು ಸೆನ್ಸಾರ್ ಕೊಟ್ಟವ್ರೆ, ಇಂಡಕ್ಷನ್ ಅಂತ ಕೊಟ್ಟವ್ರು ನೋಡಿ. ಇದ್ರ ಮೇಲೆ ನಾನು ಹಿಂಗೆ ಇಟ್ಬಿಟ್ಟು ನಾನು ಇಲ್ಲಿ ಇಟ್ಟರೆ ಸಾಕು ನೋಡಿ, 220 ವೋಲ್ಟು ಹೊಂಟೋಯ್ತು ಮೇಲ್ಗಡೆ. ಈಗ ನಾನು ಅದು ಕೈ ಎತ್ತಿಬಿಡ್ತೀನಿ. ನಾರ್ಮಲ್ ಟೆಸ್ಟ್ ಥರನೂ ನಾನು ಯೂಸ್ ಮಾಡ್ಕೋಬೋದು, ಸರಿನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ACಲೂ ಅಷ್ಟೇ, DCಲೂ ಅಷ್ಟೇ. ಇಲ್ಲಿ ನೋಡಿ, ಈಗ ನ್ಯೂಟ್ರಲಲ್ಲಿ ನಮಗೆ ನೋಡಿ ಒಂದು ಚಾರ್ಜ್ ಐತೆ ಅಂತ ತೋರಿಸ್ತೈತೆ, ಸಿಂಬಲ್ ಐತೆ ಅಂತ ತೋರಿಸ್ತೈತೆ ಅಷ್ಟೇ, ಅಂದರೆ ಗೊತ್ತಾಯ್ತಿಲ್ಲ. ಈಗ ನಾನು ಅದೇ ಫೇಸಲ್ಲಿ ಇರ್ತೀನಿ, ಸೇಮ್ ಟೆಸ್ಟರ್ ಥರನೇ ಗ್ಲೋ ಆಗ್ತದೆ. ಇದು ಒಂದು ಎಲೆಕ್ಟ್ರಿಷನ್ಗೆ ಒಂದು ಸಿಂಪಲ್ ಆಗಿರೋಂಥ ಟೆಸ್ಟರ್ ಅಷ್ಟೇ ಇದು, ಸರಿನಾ? ಈ ಟೆಸ್ಟ್ರ್ ಬಗ್ಗೆ ತಿಳ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಈ ಟೆಸ್ಟ್ರ್ ಮಾಡಲ್ ಬಂದು MDTN82 ಅಂತ, MDTN82 ಅಂತ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಇದು ಬಂದು ಪ್ರೈಸ್ ಬಂದಿದ್ದು 150 ರುಪೀಸು, 147 ರುಪೀಸು, 150 ರುಪೀಸ್ ಅನ್ಕೊಳ್ಳಿ, ಸರಿನಾ? ಇದು ಒಂದು ಟಪಾರಿಯ ಬ್ರ್ಯಾಂಡ್ ಆಗಿರೋದ್ರಿಂದ ನಾವು ನಂಬಿಕೆಯಿಂದ ತಗೋಬೋದು. ನಾನು ಎಲ್ಲನೂ ಇವಾಗ ಈ ಟೆಸ್ಟರು ಅಷ್ಟೇ, ಆಮೇಲೆ ಕಟಿಂಗ್ ಪ್ಲೇಯರ್ಗಳನ್ನೂ ನಾನು ಟಪಾರಿಯಗಳನ್ನೇ ಯೂಸ್ ಮಾಡೋದು. ಟಪಾರಿಯಗಳು ನಿಜ ಚೆನ್ನಾಗಿತ್ತು, ಒರಿಜಿನಲ್ ಅಂತ ನೋಡ್ಬಿಟ್ಟು ತಗೋಬೇಕು. ಈಗ ಇದರಲ್ಲೂ ನಮಗೆ ಮೋಸ ಮಾಡ್ತಾರೆ, ತುಂಬ ಕಡೆ ಇದರಲ್ಲೂ ನಮಗೆ ಮೋಸ ಮಾಡ್ತಾರೆ. ಇದರಿಂದ ನಾವು ಮಾಡಿ ತಗೋಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಮಸ್ಕಾರ, ಥ್ಯಾಂಕ್ ಯು.